ಗಡಿ ಬಂದ್ಗಾದ್ರೂ ಕೂಡ ಸಿನಿಮಾದವ್ರು ಬರ್ತಾರ ನಿಮ್ಮ ಜೊತೆ ಕೈ ಅದೊಂದು ಭಾಳ ಪ್ರಾಮುಖ್ಯ. ಈಗ ನಾನು ನಮ್ಮ ಸಿನಿಮಾ ನಟರುಗಳು ಅವರು ಮೊದಲು ಬೇರೆ ಭಾಷೆಯಲ್ಲಿ ಹೋಗಿ ಮಾಡ್ತಿರಲಿಲ್ಲ. ಅವರು ಈಗ ತಮಿಳು ತೆಲುಗು ಮಾಡೋಕ್ಕೆ ಶುರುವಾಗಿದೆ. ಭಾಳ ಬಾಂಧವ್ಯ ತಮಿಳರು, ತೆಲುಗರು ಮತ್ತು ಹಿಂದಿ ಎಲ್ಲ ಭಾಳ ಬಾಂಧವ್ಯ. ನಾನು ಅವರಿಗೆ ಭಾಳ ಕಳಕಳಿಯಿಂದ ಮನವಿ ಮಾಡ್ತೀನಿ, ನಾವು ಯಾವತ್ತು ಬಂದು ಕರೆ ಕೊಡ್ತೀವಿ. ಎಲ್ಲರೂ ಒಂದು ಅದ್ಭುತವಾದ, ಈಗ ತಮಿಳ್ನಾಡಲ್ಲಿ ರಜನಿಕಾಂತ್ ಬೀದಿಗೆ ಬಂದರು, ಹೋರಾಟ ಮಾಡಿದ್ರು. ವಿಜಯ್ ಹೋರಾಟ ಮಾಡಿದ್ರು. ನಮ್ಮಲ್ಲಿ ನಾನೇನು ನಿಮ್ಮನ್ನು ವಿರೋಧ ಮಾಡ್ತಾಯಿಲ್ಲ, ಸ್ವಲ್ಪ ಬಂದ್ರಪ್ಪ ನಮ್ಮ ಜೊತೆಗೆ. ಹೊರಗಡೆ ಬಂದು ನೀವು ಗಾಳಿ ಬಿಟ್ಟು ಸ್ವಲ್ಪ ಬಿಸಿಲಿಗೆ ಬಂದರೆ ನಮಗೆ ಒಳ್ಳೆಯದು. ಬಣ್ಣ ಕರಗಿದ್ರೂ ಚಿಂತೆ ಇಲ್ಲ. ತಾವು ದಯಮಾಡಿ ನಮ್ಮ ಇದಕ್ಕೆ ಬರಬೇಕು ಅಂಥೇಳಿ ಕಳಕಳಿಯಿಂದ ಕನ್ನಡ ಚಿತ್ರರಂಗದ ಎಲ್ಲ ಕೆಲಸಗಾರರು, ಸಿನಿಮಾದವರು ಎಲ್ಲರನ್ನೂ ಕರಿತಾಯಿದ್ದೀನಿ. ವಾಣಿಜ್ಯ ಮಂಡಳಿಯವರೆಗೂ ಕಳಕಳಿಯಿಂದ ಮನವಿ ಮಾಡ್ತಾಯಿದ್ದೀನಿ. ಯಾರ ಬಗ್ಗೆಯೂ ನಮ್ಮದೇನಿಲ್ಲ. ನಮ್ಮ ಮುಂದಿನ ಬಂದ್ಗಾದರೂ ನಮ್ಮ ಸ್ನೇಹಿತರು ಪ್ರಾಮಾಣಿಕವಾಗಿ ಪ್ರೀತಿಯಿಂದ ಬರಲಿ ಅಂತೇಳಿ ಕಳಕಳಿಯಿಂದ ಎರಡು ಕೈ ಮುಗಿದು ಹೇಳ್ತೀನಿ. ಕುಮಾರ್ ಮಾತಾಡಿ. ವಾಟಾಳ್ ಪಕ್ಷ, ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಮತ್ತು ಕನ್ನಡ ಸೇನೆ ಕರ್ನಾಟಕ ಮತ್ತು ಹಲವಾರು ಕನ್ನಡ ಮಾದಾಯಿ ಹೋರಾಟಗಾರರು ಬಂದಿದ್ದಾರೆ, ರೈತಪರ ಸಂಘಟನೆಗಳು ಬಂದಿದ್ದಾರೆ, ಮಂಡ್ಯ ಜಿಲ್ಲಾಧ್ಯಕ್ಷದ ಮಂಜುನಾಥ್ ಅವರು ಬಂದಿದ್ದಾರೆ. ಹಲವಾರು ಕನ್ನಡ ಪರ ಸಂಘಟನೆಗಳು ಇವತ್ತು ಹೋರಾಟಕ್ಕೆ ಒಂದು ಶಕ್ತಿ ತುಂಬುವುದ್ರ ಮೂಲಕ KRSಗೆ ಮುತ್ತಿಗೆ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಇವತ್ತು ಕರ್ನಾಟಕ ಸರ್ಕಾರ ಕೂಡಲೇ ನೀರನ್ನು ನಿಲ್ಲಿಸಬೇಕು ಅಂತ ಆಗ್ರಹವನ್ನು ಮಾಡ್ತಾಯಿದ್ದೀವಿ. ಇವತ್ತಿನ ಇದೇ ಮಂಡ್ಯ ಜಿಲ್ಲೆಯವರಾದಂಥ ಜಲಸಂಪನ್ಮೂಲ ಸಚಿವರಾದಂಥ ಚಲುವರಾಯಸ್ವಾಮಿ ಅವರು ಯಾಕೆ ಸ್ಪಷ್ಟನೆ ಕೊಡ್ತಾ ಇಲ್ಲ? ಮಂಡ್ಯ ರೈತರ ಪರವಾಗಿಲ್ವಾ, ಇಲ್ಲ ಮೈಸೂರು ಜಿಲ್ಲೆಯ ಪರವಾಗಿಲ್ವಾ ಅಂತ ನಾವು ಪ್ರಶ್ನೆ ಮಾಡಬೇಕಾಯ್ತು. ಅಧಿಕಾರನೇ ಮುಖ್ಯನಾ ಅಂತ ಪ್ರಶ್ನೆ ಕೇಳಬೇಕಾಯ್ತು ಇವತ್ತು. ಮತ್ತು ಇವತ್ತಿನ ನಮ್ಮ ಸ್ನೇಹಿತರಾದಂಥ ಗಣಿಗ ರವಿಕುಮಾರ್ ಅವರು ನೀರು ಬಿಟ್ಟರೆ ಮೊದಲು ನಾನು ಹೋರಾಟ ಮಾಡ್ತೀನಿ ಅಂದರು. ಎಲ್ಲರೂ ಗಣಿಗ ರವಿಕುಮಾರ್ ಅಂತ ನಾವು ಪ್ರಶ್ನೆ ಮಾಡಬೇಕಾಯ್ತು ಇವತ್ತು. ಅದೇ ರೀತಿ ಕೃಷಿ ಸಚಿವರು ಸಹ ಮಂಡ್ಯ ಜಿಲ್ಲೆಯವರಾಗಿದ್ದಾರೆ. ಇವರೆಲ್ಲರೂ ಸೇರಿ ಮಂಡ್ಯ ಜಿಲ್ಲೆಯ ಜನತೆಯನ್ನು, ರೈತರನ್ನು ಉಳಿಸಬೇಕು ಅಂತ ಕನ್ನಡ ಸೇನೆ ಕರ್ನಾಟಕ ಹಕ್ಕೊತ್ತಾಯ ಮಾಡ್ತಾಯಿದೆ.